ಕರ್ನಾಟಕದಲ್ಲಿ ಹೊಸ ವಾಹನಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕೂಡ ಅತಿ ಹೆಚ್ಚಾಗಿ ವಾಹನಗಳು ರಿಜಿಸ್ಟ್ರೇಷನ್ ಆಗಿ ರಸ್ತೆಗೆ ಇಳಿತಾ ಇರುವಂಥದ್ದು. ಈಗಾಗಲೇ ಬೆಂಗಳೂರು ಪೊಲ್ಯೂಷನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ. ಹಾಗೆಯೇ ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚಾಗುತ್ತೆ. ಮನುಷ್ಯರ ಆರೋಗ್ಯದಲ್ಲಿ ಪ್ರತಿದಿನ ಸಮಸ್ಯೆಗಳು ಉಲ್ಬಣಾಗುತ್ತೆ. ಈಗಾಗಲೇ ಡೆಲ್ಲಿಯಲ್ಲಿ ಬಹುತೇಕವಾಗಿ ಸಮಸ್ಯೆಗಳು, ಶ್ವಾಸಕೋಶ ಆಗಿರ್ಬೋದು, ಮಕ್ಕಳಲ್ಲಿ ಸಮಸ್ಯೆಗಳು ಈಗಾಗಲೇ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಅದರಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಹೊಸ ವಾಹನಗಳು ದಿನೇ ದಿನೇ ಹೆಚ್ಚಾಗಿ ಬರ್ತಾ ಇರೋ ಕಾರಣಕ್ಕಾಗಿ ಪೊಲ್ಯೂಷನ್ ಮತ್ತಷ್ಟು ಹಾಳಾಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವಂಥದ್ದು. ಹಾಗೆಯೇ ಆಟೋ ಚಾಲಕರು ಆಗಿರ್ಬೋದು, ಓಲಾ ಉಬರ್ ಆಗಿರ್ಬೋದು, ಒಂದು ಬುಕ್ಕಿಂಗ್ ಮಾಡಿಕೊಂಡು ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಬಹಳಷ್ಟು ಸಮಯಾವಕಾಶವನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಹೀಗಾಗಿ ಇದರ ಬಗ್ಗೆ, ಹೊಸ ವಾಹನಗಳ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಪ್ರತಿದಿನ ಸಂಚಾರ ದಟ್ಟಣೆ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ಹೊಸ ವಾಹನಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಏನು ಹೇಳ್ತೀರಾ ಸರ್? ಮೇಡಮ್ ನೋಡಿ, ಟೋಟಲ್ ಕರ್ನಾಟಕದಲ್ಲಿ ಕಮರ್ಷಿಯಲ್ಲು ಮತ್ತು ಪ್ರೈವೇಟ್ ವೆಹಿಕಲ್ಸು ನನ್ನ ಅಂದಾಜು ಪ್ರಕಾರ 3,40,00,000 ವೆಹಿಕಲ್ಸ್ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ 3,40,00,000 ವೆಹಿಕಲ್ಸ್ಗಳಲ್ಲಿ ಬೆಂಗಳೂರಲ್ಲೇ 1,26,00,000ಕ್ಕಿಂತ ಜಾಸ್ತಿ ವೆಹಿಕಲ್ಸ್ಗಳು ಬೆಂಗಳೂರಲ್ಲಿದೆ. ನೋಡಿ, ಬೆಂಗಳೂರಲ್ಲಿ 1,26,00,000 ವೆಹಿಕಲ್ಸ್ ಇದ್ದರೆ ರೋಡ್ ಏನು ದೊಡ್ಡದಾಗಲ್ಲ, ರೋಡ್ ಅಷ್ಟೇ ಇರುತ್ತೆ. ಅಷ್ಟೇ ರೋಡಲ್ಲಿ ನಿಮ್ಮ ನಂಬರ್ಸ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಟ್ರಾಫಿಕ್ಕಿಂದ ನಿಮಗೆ ಮೊದಲಿನ ಥರನೇ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಈಗೇನಾಗಿದೆ, ಈಗ ಡೆಲ್ಲಿಯಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಹೇಗಾಗಿದೆ, ಅಲ್ಲಿ ಆಡ್ ನಂಬರ್ಸು ಈವನ್ ನಂಬರ್ಸ್ ಅಂತ ಅಡಾಪ್ಟ್ ಮಾಡಿಕೊಂಡ್ರು. ಆದರೂ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಡೇ ಬೈ ಡೇ ಅವ್ರು ಹೊಸ ರೂಲ್ಸ್ ತರ್ತಾ ಇದ್ದಾರೆ ಡೆಲ್ಲಿ ಗೌರ್ಮೆಂಟು. ಏನು, ಒಂದು ದಿವಸ ಕಾರ್ಗಳು, ಒಂದು ದಿವಸ ಟೂ ವೀಲರ್ಸ್ಗಳು, ಒಂದು ದಿವಸ ಟ್ಯಾಕ್ಸಿಗಳು ಅಂತ ಏನೇನೋ ಒಂದು ತುಗಲಕ್ ದರ್ಬಾರ್ ಥರ ಅವರು ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಸರ್ಕಾರದ ಕೈಯಲ್ಲೇ ಇದೆ. ಸರ್ಕಾರದ ಕೈಯಲ್ಲಿ ಯಾವ ರೀತಿ ಇದೆ ಅಂದರೆ, ನೀವು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಮ ಮೆಟ್ರೋ ಇದೆ ಬೆಂಗಳೂರಲ್ಲಿ. ಮೆಟ್ರೋ ಆಗಿದ್ದರಿಂದ ಎಷ್ಟೋ ಜನಕ್ಕೆ ಟೂ ವೀಲರ್ನಾಗಲಿ ಅಥವಾ ಫೋರ್ ವೀಲರ್ ಆಗಲಿ ತಮ್ಮ ಓನ್ ವೆಹಿಕಲ್ ಯೂಸ್ ಮಾಡೋ ಅವಶ್ಯಕತೆಯೇ ಬಂದಿಲ್ಲ. ಮೆಟ್ರೋದಲ್ಲಿ ಸುರಳಿತವಾಗಿ ಬರ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊತಾರೆ ಮತ್ತು ಸುರಳಿತವಾಗಿ ತಮ್ಮ ಮನೆಗಳಿಗೆ ಸಾಗ್ತಾ ಇದ್ದಾರೆ. ಆ ರೀತಿ ಫೆಸಿಲಿಟಿ ನೀವು ಪಬ್ಲಿಕ್ಕಿಗೆ ಕೊಟ್ಟರೆ, ಪಬ್ಲಿಕ್ ಯಾಕೆ ಈ ಟ್ರಾಫಿಕಲ್ಲಿ ತಮ್ಮ ವೆಹಿಕಲ್ ತೊಗೊಂಡು ಈ ಟ್ರಾಫಿಕಲ್ಲಿ ಒದ್ದಾಡಿಕೊಂಡು ಕೋರ್ಟು ಕಚೇರಿ ಅಂತ ಓಡಾಡ್ತಾರೆ? ಹೌದಲ್ವಾ? ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡಿ. ಇರೋ ಬರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಫ್ರೀ ಅಂತ ಮಾಡಿಬಿಟ್ರೆ ಅದರಿಂದ ಜನಕ್ಕೆ ಉಪಯೋಗ ಆಗೋದಿಲ್ವೋ ಇಮ್ಮೆಟೀರಿಯಲ್. ಸಮಾಜಕ್ಕೆ ಮತ್ತು ಈ ಪರಿಸರಕ್ಕೆ ಏನು ನಿಮ್ಮ ಕಾಣಿಕೆ, ನಿಮ್ಮ ಪರಿಸರನ ಹೆಂಗೆ ಉಳಿಸ್ಕೊತೀರಾ? ಟ್ರಾಫಿಕ್ಕನ್ನು ಸುರಳಿತವಾಗಿ ಹೋಗೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಪ್ಲ್ಯಾನು ಸರ್ಕಾರದವ್ರು ಹಾಕ್ಕೋಬೇಕು. ಬರೀ ಫ್ರೀ ಬಸ್ಸು, ಫ್ರೀ ಟಿಕೆಟ್ ಕೊಡೋದಲ್ಲ. ಈಗ ಮೆಟ್ರೋದಂಥ ಸ್ಪೆಷಲಿಟಿ, ಮೆಟ್ರೋದಂಥ ನಿಮಗೆ ಅವಕಾಶ ಇನ್ನೂ ಜಾಸ್ತಿ ಮಾಡಿ. ಎಲ್ಲೆಲ್ಲಿ ಯಾವ್ಯಾವ ಏರಿಯಾಕ್ಕೆ ಇನ್ನೂ ಮೆಟ್ರೋ ಕನೆಕ್ಟ್ ಆಗಿಲ್ಲ, ಮೆಟ್ರೋ ಕನೆಕ್ಟ್ ಮಾಡಿಸಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಚೆನ್ನಾಗಿ ಯುಟಿಲೈಸ್ ಮಾಡೋಂಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡಿ. ಅದೇ ಸರ್, ಈಗ ನೀವು ನೋಡ್ತಾ ಇರ್ಬೋದು, ದಿನಕ್ಕೆ ಪ್ರತಿದಿನ 2,000ಕ್ಕೂ ಹೆಚ್ಚು ಹೊಸ ವಾಹನಗಳು ಬೆಂಗಳೂರಿಗೆ ಬರ್ತಾ ಇದೆ ಅಂತೆ. ಎಲ್ಲೊಂದು ಕಡೆ ನಮ್ಮ ಜನರ ಶೋಕಿನೂ ಇದಕ್ಕೆ ಆಗುತ್ತೆ. ಯಾಕಂದರೆ ಒಂದು ಮನೆಯನ್ನು ತೆಗೆದುಕೊಳ್ಳೋದಾದರೆ ಒಂದಲ್ಲ ಎರಡು, ಓಕೆ ಒಂದು ಕಾರ್ ಇಟ್ಕೊಳ್ಳಿ, ಅದು ಪರವಾಗಿಲ್ಲ. ಒಂದು ಮನೆಯಲ್ಲಿ 1-2 ಕಾರ್ಗಳು, 4-5 ಬೈಕ್ಗಳು, ಬೇರೆ ಬೇರೆ ಅಂದರೆ ವಾಹನಗಳು ಇರುವಂಥದ್ದು. ಸೊ ಎಲ್ಲೊಂದು ಕಡೆ ಜನರು ಚೇಂಜಸ್ ಆಗಬೇಕಂತ ಅನಿಸುತ್ತಾ? ಹಾಗೆ ಹೇಳ್ತೀರಿ ಮೇಡಮ್. ಈಗ ಕಾರು ಒಂದು ಟೈಮಲ್ಲಿ ಅದು ಲಕ್ಸುರಿಯಸ್ ಐಟಮ್ ಆಗಿತ್ತು. ಕಾರ್ ಅನ್ನೋದು, ಯಾರ ಹತ್ರ ಕಾರ್ ಇದೆ ಅವರು ಶ್ರೀಮಂತರು, ಯಾರ ಹತ್ರ ಕಾರ್ ಇದೆ ಅವರು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಆಗಿತ್ತು. ಈಗ ಹಾಗಲ್ಲ. ಕಾರ್ ಅನ್ನೋದು ಲಕ್ಸುರಿಯಸ್ ಐಟಮ್ ಆಗೋದೇ ಇಲ್ಲ. ಈಗ ಅದು ಎಸೆನ್ಷಿಯಲ್ ಐಟಮ್ ಆಗಿದೆ. ಪ್ರತಿಯೊಬ್ಬರಿಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಕಾರ್ ತಗೋತಾರೆ. ಕಾರ್ ತಗೊಳ್ಳೋದು ತಪ್ಪು ಅಂತ ಹೇಳೋಕ್ಕಾಗತ್ತೆ? ತಪ್ಪು ಅಂತ ಹೇಳೋದೇನೆ ತಪ್ಪು. ಅವ್ರ ಶಕ್ತಿ ಅನುಸಾರ ಕಾರ್ ತಗೊಳ್ಳಿ, ಅವ್ರ ಶಕ್ತಿ ಅನುಸಾರ ಟೂ ವೀಲರ್ಗಳನ್ನು ತಗೊಳ್ಳಿ, ಬೇಡ ಅನ್ನಲ್ಲ. ಈಗ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಗೆ ಕಾರ್ ತೊಗೊಳ್ಳೋಷ್ಟು ಅಫೋರ್ಡ್ ಮಾಡೋಷ್ಟು ಶಕ್ತಿ ಇದೆ, ಕಾರ್ ತೊಗೊಳ್ಳಿ. ಬಟ್ ಕಾರ್ ತೊಗೊಂಡದ್ದಕ್ಕೂ 4-5 ಕಾರ್ ತೊಗೊಂಡ್ರು ಅಂತ ಹೇಳಿದ್ರಲ್ಲ, 4 ಕಾರು ಒಬ್ಬನೇ ಮನುಷ್ಯ ಒಂದೇ ಟೈಮ್ಗೆ ನೀವು ರೋಡಲ್ಲಿ ತರಲಿಕ್ಕಾಗಲ್ಲ. ಸೊ ನಿಮಗೆ ಕಾರು ಆಗಲಿ, ನಿಮ್ಮ ಇನ್ನೊಂದು ವಸ್ತು ಆಗಲಿ, ಅದು ನಿಮಗೆ ಅವಶ್ಯಕತೆ ಇದ್ದಾಗ ತೆಗೀರಿ. ಈಗ ನೋಡಿ, ನಮ್ಮ ಕೋರ್ಟಿಗೆ ಸುಮಾರು ಜನ ಲಾಯರ್ಸ್ಗಳು ಮೆಟ್ರೋನೇ ಯೂಸ್ ಮಾಡ್ತಿದ್ದಾರೆ. ಅವ್ರ ಆಫೀಸ್ ಮುಂದೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಹತ್ಕೋತಾರೆ. ನಮ್ಮ ಕೋರ್ಟ್ ಮುಂದೆನೇ ಮೆಟ್ರೋ ಸ್ಟೇಷನ್ ಇದೆ, ಕೋರ್ಟಲ್ಲಿ ಇಳಿತಾರೆ. ಆ ರೀತಿ ಫೆಸಿಲಿಟಿ ಕೊಟ್ಟರೆ ಯಾವ ಅಡ್ವೊಕೇಟ್ಸ್ ಕಾರ್ ತೊಗೊಂಬರ್ತಾರೆ, ಯಾವ ಆಫೀಸರ್ ಕಾರ್ ತೊಗೊಂಬರ್ತಾರೆ? ಹೌದಲ್ವ? ನೀವು ಮೆಟ್ರೋ ಫೆಸಿಲಿಟಿ ಕೊಟ್ಟಷ್ಟು ಜನ ಕಾರಿಂದ ದೂರ ಆಗ್ತಾ ಇದ್ದಾರೆ. ನನ್ನ ಮನೆಯಿಂದ ಇಲ್ಲಿ ಬರೋಕ್ಕೆ 30 ಮಿನಿಟ್ಸ್ ಬೇಕು, ಅದೇ ಮೆಟ್ರೋದಲ್ಲಿ ಬಂದರೆ 10 ಮಿನಿಟ್ಸ್ ಸಾಕು.
ಯಾವ್ದು ಬೆಸ್ಟು? ಕಾರಲ್ಲಿ ಬರೋದು ಬೆಸ್ಟಾ, ಮೆಟ್ರೋದಲ್ಲಿ ಬರೋದು ಬೆಸ್ಟಾ? ಟೈಮ್ ಉಳಿಯುತ್ತೆ. ಇದರಿಂದ ಸಂಚಾರ ದಟ್ಟಣೆ ಕೂಡ ಕಡಿಮೆ ಮಾಡಬಹುದು, ರೋಡ್ ಕಳಪೆ ಆಗೋದು ಇದಾಗುತ್ತೆ ಅಂತೀರಾ? ರೋಡ್ ಕಳಪೆ, ಅದು ರೋಡನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ರೋಡ್ ಸರಿ ಮಾಡೋಕ್ಕಾಗಲ್ಲ. ಈಗ ಸಂಜಯ್ ನಗರದಲ್ಲಿ ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. ಲಾಸ್ಟ್ 6 ಮಂತ್ಸಿಂದ ಯಾವುದೂ ಟ್ಯಾಪಿಂಗು ಆಗಿಲ್ಲ. ಎಷ್ಟು ಅನಾನುಕೂಲ ಆಗಿದೆ ಅಂದರೆ, ಆ ಡಸ್ಟ್ ಅಲರ್ಜಿ ಇದೆ ಜನಕ್ಕೆ. ಅದನ್ನು ಒಂದು ಸಿಸ್ಟಮೆಟಿಕ್ ಪ್ಲ್ಯಾನಲ್ಲಿ ಮಾಡ್ತಾ ಇಲ್ಲ. ಅದು ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ, ನಾನು ಇರೋದು ಅಲ್ಲೇ. ಅಲ್ಲಿ ಸಂಜಯ್ ನಗರದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಪಾಲಿಟಿಷಿಯನ್ಸ್ ಇದ್ದಾರೆ. ಮ್ಯಾಕ್ಸಿಮಮ್ 90% ಆಫ್ ದ ಪಾಲಿಟಿಷಿಯನ್ಸ್ ಆರ್ ಸ್ಟೇಜ್ ಇನ್ ಸಂಜಯ್ ನಗರ್. ಅವ್ರ ಏರಿಯಾದಲ್ಲಿ ಅವ್ರಿಗೆ ತಮ್ಮ ರೋಡ್ಗಳನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನು ಬೇರೆ ಏರಿಯಾದಲ್ಲಿ ಏನು ಮಾಡ್ತಾರೆ? ಕೋರ್ಟಲ್ಲೂ ಕೂಡ ಈ ಮ್ಯಾಟರ್ಗಳು ಇರುವಂಥದ್ದು ಸರ್, ರಸ್ತೆ ಆಗಿರ್ಬೋದು, ವಾಹನಗಳ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಒಮ್ಮೆ ಚಾಟಿ ಬೀಸುತ್ತೆ, ಬಟ್ ಅದನ್ನು ಫಾಲೋ ಮಾಡಲ್ಲ. ನ್ಯಾಯವಾದಿಯಾಗಿ ಏನು ಹೇಳ್ತೀರಾ? ಈ ವೆಹಿಕಲ್ಸ್ಗಳ ಬಗ್ಗೆ ಇನ್ನೂ ಯಾವುದೇ PILಗಳು ಫೈಲ್ ಆಗಿಲ್ಲ. ಕರ್ನಾಟಕದ ಹೈಕೋರ್ಟ್ ವಿಚಾರವಾಗಿ ಇಷ್ಟೊಂದು ವೆಹಿಕಲ್ಸ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಮಾಡಬಾರ್ದು, ವೆಹಿಕಲ್ಸ್ಗಳನ್ನ ರೋಡಿಗೆ ತರಬಾರ್ದು ಅನ್ನೋಂಥ PIL ಇಲ್ಲ. PILಗಳಿರೋದು ರೋಡ್ ವೈಡ್ನಿಂಗ್ಗೋಸ್ಕರ, ಈ ಮರಗಳನ್ನು ಕಟ್ ಮಾಡೋದಕ್ಕೋಸ್ಕರ, ಅಥವಾ ಕೆರೆಗಳನ್ನು ಉಳಿಸೋಗೋಸ್ಕರ ಇರೋಂಥ PILಗಳಿದೆ. ಎಜುಕೇಷನ್ ಪಾಲಿಸಿಗಳ ಬಗ್ಗೆ PILಗಳಿದೆ. ಹಾಕಿದ್ರು ಏನು ರಿಲೀಫ್ ಆಗಲ್ಲ ಮೇಡಮ್, ಏನು ರಿಲೀಫ್ ಸಿಗಲ್ಲ. ಆ ರೀತಿ ಹೈಕೋರ್ಟು ಆ ರೀತಿ ನನ್ನ ತಿಳಿದ ಮಟ್ಟಿಗೆ, ನನ್ನ ನಾಲೆಜ್ಗೆ ಸ್ಟೇ ಏನು ಮಾಡಲ್ಲ. ಹಾಕ್ಬೋದು, ಯಾರು ಬೇಕಾದರೂ ಯಾವ ಕೇಸ್ ಆದರೂ ಹಾಕ್ಬೋದು. ಕೋರ್ಟ್ ಅದನ್ನು ಎಂಟರ್ಟೈನ್ ಮಾಡುತ್ತಾ ಇಲ್ಲ ಅನ್ನೋದು ನೋಡ್ಬೇಕಲ್ವಾ ಸರ್? ಈಗ ಹೊಸ ವಾಹನಗಳು ಬರ್ತಾ ಇರುವಂಥದ್ದು ರಸ್ತೆಗಳಿಗೆ, ಸೊ ರಸ್ತೆ ಸಾಮರ್ಥ್ಯ ಅನ್ನೋದು ಕಡಿಮೆ ಇದೆ, ಏನು ಹೇಳ್ತೀರಾ? ನೋಡಿ, ಇದಕ್ಕೆಲ್ಲ ಪರಿಹಾರ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ, ಸಿಟಿನ ವೈಡನಿಂಗ್ ಮಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಅದಕ್ಕೆ ಇನ್ಕ್ರೀಸ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಪಬ್ಲಿಕ್ಕಿಗೆ. ಏನಂದರೆ ಈ ಮೆಟ್ರೋ ಇದೆ, ಪ್ರೈಸ್ ಹೈಕ್ ಮಾಡಬಾರ್ದು, ಇನ್ನೂ ಕಡಿಮೆ ಮಾಡಬೇಕು. ಆಮೇಲೆ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಅದನ್ನು ಏನು ಟ್ಯಾಕ್ಸ್ ಇದೆ ಗೌರ್ಮೆಂಟ್ ಅದನ್ನು ಪೂರ್ತಿ ರಿಡ್ಯೂಸ್ ಮಾಡಬೇಕು. ಮತ್ತು ಇಂಡೈರೆಕ್ಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಅವೇರ್ನೆಸ್ ಮಾಡಬೇಕು ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಎವ್ರಿ ಡೇ ಲ್ಯಾಕ್ಸ್ ಟುಗೆದರ್ ಈ ಥರ ರೋಡ್ಗೆ ವೆಹಿಕಲ್ಸ್ ಬರ್ತಾ ಇದ್ದರೆ ಈ ಗ್ಲೋಬಲ್ ವಾರ್ಮಿಂಗ್ ಮುಂದೊಂದು ದಿನ ಇನ್ನೂ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಇನಿಷಿಯೇಟ್, ನಾಟ್ ಓನ್ಲಿ ಗೌರ್ಮೆಂಟ್, ಈವನ್ ಪಬ್ಲಿಕ್. ವಿ ಶುಡ್ ಹ್ಯಾವ್ ಅವರ್ ಅವೇರ್ನೆಸ್. ನಮಗೆ ಅವೇರ್ನೆಸ್ ಇರಬೇಕು. ಇಟ್ ಈಸ್ ಆಲ್ ಪೀಪಲ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಓನ್ಲಿ ಗೌರ್ಮೆಂಟ್ ವಿಲ್ ಡೂ ಎ ಪಾಲಿಸಿ, ಬಟ್ ಇಂಪ್ಲಿಮೆಂಟೇಷನ್ ಅನ್ನೋದು ನಾವು ಮಾಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇನಿಷಿಯೇಟ್ ಮಾಡಬೇಕಾಗಿರೋದು ಗೌರ್ಮೆಂಟ್ ತಗೋಬೇಕು. ಸರ್, ಡೈಲಿ ನೀವು ವಾಹನದಲ್ಲಿ ಓಡಾಟ ಮಾಡ್ತೀರಾ, ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಬೆಂಗಳೂರು ಅನ್ನೋದು ಟ್ರಾಫಿಕಲ್ಲಿ ಹೆಗ್ಗಳಿಕೆ ಪಾತ್ರವಾಗಿದೆ, ಅದರಲ್ಲೂ ಕೂಡ ನಮ್ಮ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ಏನು ಹೇಳ್ತೀರಾ? ಈ ಥರ ಹೊಸ ವಾಹನಗಳು ಬಂದಾಗ ಮತ್ತೆ ಸಮಸ್ಯೆ ಉಲ್ಬಣ ಆಗುತ್ತಲ್ವಾ? ತುಂಬ ಅಂದರೆ ತುಂಬ ನಾವು ನಮ್ಮದು ಆಲ್ಮೋಸ್ಟ್ 2-3 ಅವರ್ಸ್ ನಮ್ಮದು ಡೈಲಿ ಇದು ಟ್ರಾನ್ಸ್ಪೋರ್ಟ್ ಟೈಮಿಂಗ್ ಅದರಲ್ಲೇ ಹೋಗುತ್ತೆ. ಕೋರ್ಟಿಂದ ಮನೆಯಿಂದ ಆಫೀಸಿಂದ ಕೋರ್ಟು. ಸೊ ಹೀಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಗೌರ್ಮೆಂಟು ಪಾಲಿಸಿನ ಇಂಪ್ಲಿಮೆಂಟ್ ಆಗಿ ಮತ್ತು ಸ್ಟ್ರಿಕ್ಟಾಗಿ ಮಾಡಬೇಕು. ಆವಾಗ ಸ್ವಲ್ಪ ಏನಾದರೂ ಇದನ್ನು ರೆಡ್ಯೂಸ್ ಮಾಡ್ಬೋದು. ಆಮೇಲೆ ಗೌರ್ಮೆಂಟ್ನ ಎಲ್ಲನೂ ಯಾವುದು ಇಂಡಸ್ಟ್ರಿ ಇರ್ಬೋದು, IT ಕಂಪ್ನಿ ಇರ್ಬೋದು, ಸ್ವಲ್ಪ ಬೇರೆ ಅದರ್ ಟೈರ್ 2, ಟೈರ್ 3 ಸಿಟೀಸಿಗೂ ಶಿಫ್ಟ್ ಮಾಡಬೇಕು. ಸೊ ದ್ಯಾಟ್ ರಿಡ್ಯೂಸ್ ಆಗುತ್ತೆ ಈ ಬೆಂಗಳೂರಿಗೆ. ತುಂಬ ಅಂದರೆ ತುಂಬ ಪಬ್ಲಿಕ್ಕಿಗೆ ಈ ಪೊಲ್ಯೂಷನ್ ಅಂತೂ ಮಿತಿ ಮೀರಿಬಿಟ್ಟಿದೆ. ನನಗನ್ಸುತ್ತೆ ಇದು ಜಾಸ್ತಿನೇ ಆಗಿ ಹೋಗಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಯಾಕಂದರೆ ಸರ್ಕಾರ ಇದನ್ನು ಮೊದಲಾಗಿ ಕ್ಲಿಯರ್ ಮಾಡಬೇಕು. ಯಾಕಂದರೆ ನಾವು ಡೆಲ್ಲಿಯನ್ನು ತೆಗೆದುಕೊಂಡ್ರೆ ಅದೇ ರೀತಿ ನಮ್ಮ ಬೆಂಗಳೂರು ಆಗ್ಬೋದಲ್ಲ, ಕರ್ನಾಟಕನೂ ಆಗ್ಬೋದಲ್ವ? ಡೆಫಿನೆಟ್ಲಿ ಒಂದಿನ ನಮ್ಮದು ಸೆಕೆಂಡ್ ಡೆಲ್ಲಿನೇ ಆಗುತ್ತೆ. ಯಾಕಂದರೆ ಮೇ ಬಿ ಯು ಮೇ ಹ್ಯಾವ್ ಹರ್ಡ್ ದಟ್ ಬ್ಯಾಂಗ್ಳೂರ್ ಈಸ್ ದಿ ಸೆಕೆಂಡ್ ಹೈಯೆಸ್ಟ್ ಟ್ರಾಫಿಕ್ ಸಿಟಿ ಅಂತ ಬರ್ತಾ ಇದೆ. ಸೊ ಮುಂದೊಂದಿನ ನಮ್ಮದು ಅದೇ ಆಗುತ್ತೆ. AQI ಮೋರ್ ದ್ಯಾನ್ 200-300 ಹೋಗ್ತಾ ಇದೆ. ಇದು ಮುಂದೊಂದಿನ ಡೆಲ್ಲಿಗೆ ಈಕ್ವಲ್ ಮಾಡೋದ್ರಲ್ಲಿ ನನಗೇನು ಡೌಟ್ ಇಲ್ಲ. ಸೊ ಬಿ ಅವೇರ್ನೆಸ್, ಈಗಲೇ ಅದಕ್ಕೇನಾದರೂ ಪ್ರಿಕಾಷನರಿ ಮೆಥಡ್ ತೊಗೊಂಡು ಇನಿಷಿಯೇಟಿವ್ ಪಾಲಿಸಿ ಮಾಡಿ, ಆಮೇಲೆ ಅದ್ರ ಜೊತೆ ನಾವು ಪಬ್ಲಿಕ್ಕು ಕೈ ಜೋಡಿಸಿದರೆ ಆಗುತ್ತೆ. ಡೆಫಿನೆಟ್ಲಿ ನಾವು ವಿ ಕ್ಯಾನ್ ಸಾಲ್ವ್ ಇಟ್. ಓಕೆ ಸರ್, ಅಪಘಾತವನ್ನು ತೆಗೆದುಕೊಳ್ಳೋದಾದರೆ ನಮ್ಮ ಭಾರತ ಕೂಡ ಟಾಪಲ್ಲೇ ಇರುವಂಥದ್ದು. ಈ ವೆಹಿಕಲ್ಗಳು ಡೈಲಿ ಬರೋದ್ರಿಂದ ಈ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ, ಹೇಗೆ? ಡೆಫಿನೆಟ್ಲಿ ಆಗುತ್ತೆ. ಯಾಕಂದರೆ ಆಮೇಲೆ ಇನ್ನೊಂದು ಮೂಲ ಇದಕ್ಕೆಲ್ಲ ಕಾರಣ ಏನಂದರೆ ಪಾಪ್ಯುಲೇಷನ್. ವಿ ಹ್ಯಾವ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್, ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ಇಟ್. ಅದು ಆಗಲಿಲ್ಲ ಅಂತಂದರೆ ಆಗ್ತಾನೇ ಇರ್ತದೆ. ವೆಹಿಕಲ್ಸ್ ಜಾಸ್ತಿ ಡೈಲಿ ರಿಜಿಸ್ಟರ್ ಆಗ್ತಾ ಇರ್ತದೆ, ರೋಡಿಗೆ ಇಳಿತಾ ಇರ್ತದೆ. ಸೊ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಗೌರ್ಮೆಂಟ್ ಹ್ಯಾಸ್ ಟು. ಸರ್, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೂ ಕೂಡ ದಿನೇ ಹೊಸ ವಾಹನಗಳು ಬರುತ್ತಂತೆ. ಈಗ ಬೆಂಗಳೂರು ಟ್ರಾಫಿಕ್ಕು ತುಂಬ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಲೆಕ್ಕನೇ ಇಲ್ಲ. ವೆಹಿಕಲ್ಗಳು ಎಲ್ಲ ಅದರಿಂದ ಏನಾಗಿದೆ, ಸಾರ್ವಜನಿಕರಿಗೂ ತೊಂದರೆ ಆಗಿದೆ. ನಿಮಗೆ ವಿಚಾರ ಗೊತ್ತು. ಅದರಲ್ಲಿ ಏನಂದರೆ, ರಸ್ತೆ ಮಧ್ಯದಲ್ಲೇ ಪ್ರತಿಯೊಂದು ಏರಿಯಾದಲ್ಲಿ ನೋಡಿ ಅರ್ಧ ರೋಡ್ನಲ್ಲಿ ಗಾಡಿಗಳು ನಿಲ್ಲಿಸಿರ್ತಾರೆ. ಮೆಟ್ರೋಗೆ ಹೋಗೋರು ಇರ್ಬೋದು, ಕೆಲಸಕ್ಕೆ ಹೋಗೋದು ಏನೇ ಇರ್ಬೋದು, ಅವ್ರ ಜವಾಬ್ದಾರಿ ತಗೊಳ್ಳೋಕ್ಕೆ ಬಿಟ್ಬಿಟ್ಟು ಹೋಗ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ,
ಜನಕ್ಕೆ ತೊಂದರೆ ಆಗುತ್ತೆ, ಎಲ್ಲ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ಹೊಸ ಹೊಸ ಗಾಡಿಗಳು ಬರ್ತಾ ಇದೆ ಅಂದರೆ ಕಂಪ್ನಿಗಳು ಬರ್ತಾ ಇರ್ತಾರೆ, ಜನಗಳು ದುಡ್ಡು ಇರೋರು ತೊಗೊತಾ ಇರ್ತಾರೆ, ಬಡವರು ಏನು ಮಾಡ್ತಾರೆ, ತಗೊಳ್ಳಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅದನ್ನು ನಾವು ತಪ್ಪಿಸೋಕ್ಕಲ್ಲ. ಸರ್ಕಾರ ಅದಕ್ಕೆ ಸರಿಯಾದ ನಿರ್ಧಾರ ತಗೋಬೇಕು. ಸರ್ಕಾರದ ಕೈಲಿದೆ, ಯಾವುದೇ ಕಾನೂನು ಮಾಡಬೇಕು ಅಂದರೆ ಸರ್ಕಾರದ ಕೈಲಿದೆ. ಅದು ಟ್ರಾಫಿಕ್ನಲ್ಲಿ ಆಗಿರ್ಬೋದು, ಅದಕ್ಕೆ ಸಾರಿಗೆ ಇವರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅದಕ್ಕೆ ಸ್ಪಂದನೆ ಮಾಡಬೇಕು. ಪ್ರತಿಯೊಬ್ಬರು ನಾಗರಿಕರೇ ಆಗಿರಿ, ಸರ್ಕಾರನೇ ಆಗಿರಿ. ನನ್ನ ಅನಿಸಿಕೆ ಅಷ್ಟೇ. ನಾನು ಜಾಸ್ತಿ ಬೆಂಗಳೂರಿನ ನಿವಾಸಿ ಸರ್, ಮೊದಲೇಗಿತ್ತು ಬೆಂಗಳೂರು, ಈಗ ಹೇಗಾಗಿದೆ? ಬೆಂಗಳೂರಿನಲ್ಲಿ ನಾವು ವಿಧಾನಸೌಧ ಹತ್ರ ಓಡಾಡುವಾಗ ನಮಗೊಂಥರ ಖುಷಿ ಆಗೋದು ರೋಡಲ್ಲಿ ಓಡಾಡಬೇಕು ಅಂದರೆ. ಯಾವಾಗಲೂ ಒಂದು ಬಸ್ ಬರೋದು, ಡಬಲ್ ಡೇಕರ್ ಬರೋದು. ನಾವು ಹುಡುಗರಲ್ಲಿ ಅಂದರೆ ಒಂದು 24-23 ಏಜಲ್ಲಿ ಅಷ್ಟು ತೊಂದರೆ ಇರಲಿಲ್ಲ. ಈ ರೋಡಿಂದ ಆ ರೋಡಿಗೆ ನಾವು ಓಡೋಗ್ತಿದ್ದೋ, ಆ ಕಡೆಯಿಂದ ಈ ಕಡೆ ನಡ್ಕೊಂಬರ್ತಿದ್ದೋ. ಈಗ ಆಗಲ್ಲ. ನಿಮಗೆ ಗೊತ್ತಲ್ಲ, ಒಂದು ರೋಡ್ ದಾಟಬೇಕು ಅಂದರೆ ಕನಿಷ್ಠ ಪಕ್ಷ 10-15 ನಿಮಿಷ ಬೇಕು. ಅದು ಏನು, ವಯಸ್ಸಾದರೂ ಅಂತೂ ರೋಡ್ ದಾಟಕ್ಕೆ ಆಗಲ್ಲ. ಜನಸಾಮಾನ್ಯರು ಏನ್ ಅರ್ಥ ಮಾಡ್ಕೋಬೇಕು ಸರ್? ಯಾಕಂದ್ರೆ ಒಂದೊಂದು ಮನೆಗಳಲ್ಲಿ 2 ವೆಹಿಕಲ್ ಇರುತ್ತೆ. ಸೊ ಇದು ಒಂದು ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣನ. ಈಗ ಏನಾಗಿದೆ ಅಂದರೆ ಜನಸಾಮಾನ್ಯರಲ್ಲಿ ಈಗ ಆರ್ಥಿಕ ಪರಿಸ್ಥಿತಿ ಏನಾರ ಆಗಿರಲಿ, ಅವ್ರ ಅನುಕೂಲಕ್ಕೆ ಮಗನಿಗೊಂದು ಗಾಡಿ ಬೇಕು, ಮಗಳಿಗೊಂದು ಗಾಡಿ ಬೇಕು. ಅದು 2 ಗಾಡಿನೇ ಆಗ್ಬೋದು, ಕೆಲವ್ರು 3 ಗಾಡಿನೇ ಆಗ್ಬೋದು. ಒಂದೊಂದು ಮನೇಲಿ 3 ಕಾರ್ ಇರ್ತದೆ ಇರೋರ ಮೇಲೆ, ಇಲ್ಲ ಅಂದರೆ 2 ಇರ್ತದೆ, ಇಲ್ಲ ಕೆಲವ್ರಿಗೆ 1 ಇರುತ್ತೆ ಅಲ್ವಾ. ಅದಕ್ಕೆ ನಿಲ್ಸೋಕ್ಕೆ ಪಾರ್ಕಿಂಗೇ ಇರಲ್ಲ. ಎಲ್ಲೋ ರೋಡ ನಿಲ್ಲಿಸ್ತಾರೆ, ಯಾವುದೋ ಸಂಸ್ಥೆ ಹತ್ರ ನಿಲ್ಲಿಸಿರ್ತಾರೆ, ಅಲ್ಲಿ ಗಲಾಟೆಗಳಾಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ವಾ. ಪೊಲ್ಯೂಷನ್ ಬಗ್ಗೆ ಏನು ಹೇಳ್ತೀವಿ ಅಂದರೆ, ವೆಹಿಕಲ್ಗಳು ಜಾಸ್ತಿ ಆದಂಗೆ ಪೊಲ್ಯೂಷನ್ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಈಗ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇದೆಯಾ, ಅದನ್ನು ಹೆಚ್ಚು ಜಾಸ್ತಿ ಮಾಡಬೇಕು. ಅವಾಗ ಏನಾಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ, ನಮಗೆ ಪೊಲ್ಯೂಷನ್ಸ್ ಕಡಿಮೆ ಆಗುತ್ತೆ, ಸಾರ್ವಜನಿಕರು ಸ್ವಲ್ಪ ಅನುಕೂಲ ಆಗುತ್ತೆ. ಅದು ಕಾಸ್ಟು ಜಾಸ್ತಿ ಇರ್ಬೋದು, ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಇರೋ ವಿಚಾರ ಹೇಳಿದ್ದೀವಿ ಸರ್. ಆಸ್ ಎ ಆಟೋ ಚಾಲಕರಾಗಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಹಾಗೆಯೇ ದಿನೇ ಹೊಸ ವಾಹನಗಳು ಬರ್ತಾ ಇದೆ. ಸೊ ನೀವು ಆಟೋ ಪ್ರತಿ ವರ್ಷ ಎಷ್ಟೋ ವರ್ಷದಿಂದ ಓಡಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ನಾವು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಒಂದು ಬಾಡಿಗೆ ಹೋಗ್ಬೇಕಂದ್ರೆ 1 ಗಂಟೆ ಟೈಮ್ ಆಗ್ತೈತೆ. ಟ್ರಾಫಿಕ್ ಸಮಯ ಭಾಳ ಇದೆ. ಅದು ರೋಡ್ ಬೇರೆ ಇದು ಬೇರೆ ಆಗಿದೆ. ಎಲ್ಲಿ ನೋಡಿದ್ರೆ ಹಳ್ಳಗಳು, ರೋಡ್ ರಿಪೇರಿಗಳು, ಅಲ್ಲಿಂದ ಜನರಿಗೆ ಭಾಳ ಇದಾಗ್ತೈತೆ ಮೇಡಮ್. ಸರ್ 30 ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಹೇಳಿದ್ರೆ, 30 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ? ಭಾಳ 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 ವ್ಯತ್ಯಾಸ ಇದೆ. 100ಕ್ಕೆ 100 ಇದು ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ ಮೇಡಮ್. ನಮ್ಮ ಪ್ರಕಾರ ಭಾಳ ವ್ಯತ್ಯಾಸ ಇದೆ. ಈ ಗ್ಯಾಸ್ ಬೇರೆ ಇದೈತೆ, ಅದು 2 ವೀಲರ್ ಬೇರೆಗಳು ಅದು ಬೇರೆ ಬಿಟ್ಟಿದ್ದಾರೆ. ಆಟೋಗಳಿಗೆ ಕೇಳೋರೆ ಗತಿ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಟೋ ಪರಿಸ್ಥಿತಿ ಅಂತೂ ಹೇಳೇಬೇಡಿ, ಹಂಗಾಗ್ಬಿಟ್ಟಿದೆ ಮೇಡಮ್. ಬೇಕಂದ್ರೆ ನಮ್ಮ ಅಣ್ಣ ವಾಹನಗಳು ಬಂದಾಗ, ಓಲಾ ಉಬರ್ಗಳು ಬಂದಾಗ ನಿಮಗೆ ಇದು ಎಫೆಕ್ಟ್ ಅಲ್ವಾ ಸರ್? ಭಾಳ ಎಫೆಕ್ಟ್ ಆಗಿದೆ ಮೇಡಮ್, ಭಾಳ ಎಫೆಕ್ಟ್ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ ಪ್ರಾಬ್ಲಮ್ 60ಇಂದ 120, 150 ಗ್ಯಾಸಿಗೆ ಹೋಯ್ತೈತೆ. ಭಾಳ ತೊಂದರೆ ಆಗಿದೆ ಮೇಡಮ್ ಆಟೋ. ದಿನೇ ಹೊಸ ವಾಹನಗಳು ಬೆಂಗಳೂರು ಬರ್ತಾ ಇರುವಂಥದ್ದು. ಆಟೋ ಚಾಲಕರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ. ಒಂದು ಆಟೋ ನೀವು ಬುಕ್ಕಿಂಗ್ ಮಾಡಿದ್ರೆ ಆ ಪ್ಲೇಸ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಮೇಡಮ್? ಇಲ್ಲೇ ಹತ್ರ ಇದ್ದರೆ ಒಂದು ಕಾಲು ಗಂಟೆ ನೋಡಿದ್ರೆ, ದೂರ ಇದ್ದರೆ ಸ್ವಲ್ಪ 1 ಅವರ್ 1.25 ಅವರ್ ತೊಗೊತೀವಿ. ಈ ಥರ ತೊಂದರೆಗಳಿದೆ. ಅದರಲ್ಲಿ ಟ್ರಾಫಿಕ್ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಈ ಥರ ಇದೆ. ಹೊಸ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಎಷ್ಟು ಎಫೆಕ್ಟ್ ಆಗ್ತಿದೆ ಸಿಟಿಗೆ? ತುಂಬ ಎಫೆಕ್ಟ್ ಆಗ್ತಿದೆ ಮೇಡಮ್, ತುಂಬ ಎಫೆಕ್ಟ್ ಆಗ್ತಿದೆ. ಹೊಸ ಗಾಡಿ ಬರ್ತಾನೆ ಇವೆ, ಅದು ಎಲ್ಲಿ ಹೋಯ್ತಾವ ಗಾಡಿ ಒಂದು ಗೊತ್ತಾಗ್ತಾ ಇಲ್ಲ. ಬರ್ತವೆ ಗಾಡಿಗಳು ಬರ್ತವೆ, ಅದು ರೋಡ್ಗಳು ಬರ್ತಾವ, ಎಲ್ಲಿ ಹೋಯ್ತಾವ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಟ್ರಾಫಿಕ್ ತುಂಬ ಇದೆ ಮೇಡಮ್, ತುಂಬ ಟ್ರಾಫಿಕ್ ಇದೆ, ಇಲ್ಲ ಅಂತೇಳಿಲ್ಲ. ನಮಗೀಗ ಗ್ಯಾಸ್ ಸಿಗ್ತಾ ಇರೋದೇ ತುಂಬ ತೊಂದರೆ ಆಗಿಬಿಟ್ಟಿದೆ. ಗ್ಯಾಸಿಂದೇ ತುಂಬ ಪ್ರಾಬ್ಲಮ್, ಯಾವುದೂ ಇಲ್ಲ. ಬಿಸ್ನೆಸ್ ಇಲ್ಲ ಮೇಡಮ್, ಡಲ್ ಫುಲ್ಲು, ಏನಿಲ್ಲ. ಈ ರ್ಯಾಪಿಡೋ ಅವು ಇವು ಬಂದು ಎಲ್ಲ ನಮ್ಮ ಬಿದ್ದೋಯ್ತು, ಏನೂ ಇಲ್ಲ. ಏನು ತೊಗೊಂಡಿಲ್ಲ, ಯಾಕೆ ಕ್ರಮನ ತೊಗೊಂಡಿಲ್ಲ. ರಾಜ್ಯ ಸರ್ಕಾರನೂ ಏನು ತೊಗೊಂಡಿಲ್ಲ ಸರ್, ಈ ಸರ್ಕಾರನೂ ಏನು ತೊಗೊಂಡಿಲ್ಲ. ಡೈಲಿ ಹೊಸ ವಾಹನಗಳನ್ನ ರಿಜಿಸ್ಟರ್ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡೋ ಬದಲು ಈಗಿರುವಂತಹ ವಾಹನಗಳಿಗೆ ಕೆಲವೊಂದು ಕಂಡೀಷನ್ ಹಾಕ್ಬೇಕಂತ ನಿಮ್ಗೆ ಅನ್ಸುತ್ತಾ? ಹಾಕ್ಬೋದು ಮೇಡಮ್, ಅವ್ರ ಮನಸ್ಸು ಮಾಡಿದ್ರೆ ಹಾಕ್ಬೋದು. ಸರ್ಕಾರ ಏನೋ ತೊಗೊಬೋದು, ನಿರ್ಧಾರ ತೊಗೊತಾ ಇಲ್ಲ. ಆದರೆ ಇರೋ ವಾಹನ ಏನಾದ್ರು ತೊಗೊಬೋದು, ಹೊಸ ಗಾಡಿನ ಏನೋ ಮಾಡ್ಬೋದು, ಅದನ್ನು ಮಾಡ್ತಾ ಇಲ್ಲ. ಏನಂತ ಸಿಟಿಯ ಪೊಲ್ಯೂಷನ್ ಹೇಗಾಗಿದೆ, ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ? ಹೌದು ಮೇಡಮ್, ಟ್ರಾಫಿಕ್ ಇದೆ, ರೋಡ್ಗಳು ಸರಿಯಾಗಿಲ್ಲ, ಗಾಡಿಗಳು ಬೇಜಾನು, ಟ್ರಾಫಿಕ್ ಜಾಸ್ತಿ, ರೋಡ್ ಸರಿಯಾಗಿಲ್ಲ. ಒಂದು ಸಿಗ್ನಲಲ್ಲಿ 20 ನಿಮಿಷ 15 ನಿಮಿಷ ನಿಲ್ಲಿಸಬೇಕು ಗಾಡಿಗಳು. ಬಿಸ್ನೆಸ್ ಇಲ್ಲ, ಗ್ಯಾಸ್ ಸಿಕ್ಕಲ್ಲ, ಏನು ಮಾಡೋದು ಹೇಳಿ ಮೇಡಮ್? ನೀವೀಗ ಹೇಳಿದ್ರು ಒಂದು ಸಿಗ್ನಲ್ ಅಲ್ಲಿ 15 ನಿಮಿಷ. ಹಾಗಾದ್ರೆ ಬೆಂಗಳೂರಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಇದರಿಂದ ನಿಮಗೆ ಬಿಸ್ನೆಸ್ ಡಲ್ ಆಗುತ್ತಲ್ಲ? ಆಗ್ತದೆ ಮೇಡಮ್. ಬಸ್ಗಳು ಜಾಸ್ತಿ ಇದೆ, ನೀವು ಆಟೋನಲ್ಲಿ ಕೂತ್ಕೊಳ್ಳಲ್ಲ,
ಆಟೋವ್ರು ಜಾಸ್ತಿ ಕೇಳ್ತಾರೆ ಹೇಳ್ಬಿಟ್ಟು ಕೂತ್ಕೊಳ್ಳಲ್ಲ, ಬಸ್ನಲ್ಲೇ ಹೋಯ್ತಾರೆ. ನಾವು ಏನು ಜೀವನ ಮಾಡಬೇಕು ಹೇಳಿ ಮೇಡಮ್? ಒಂದು ಪೆಟ್ರೋಲ್ ಬ್ಯಾಂಕ್ಗೆ ಹೋದ್ರೆ ಗ್ಯಾಸ್ ಹಾಕೋಕ್ಕೆ 2 ಅವರ್, 1 ಅವರ್, 1 ಅವರ್. ಏನು ಮಾಡೋದು? ಸಾಯಂಕಾಲ ಮನೆಗೆ ಹೋದರೆ ನಮ್ಮ ಮನೆಯಲ್ಲಿ ಏನ್ರಿ ಬೆಳೆ ಹೋಗ್ಬಿಟ್ಟು ಈ ಕಡೆ ಬಂದರೆ 300-400 ರೂಪಾಯಿ ತೊಗೊಂಡು ಬಂದರೆ ನಾವು ಏನು ಜೀವನ ಮಾಡೋದು? ಈ ಟ್ರಾಫಿಕ್ ಅಲ್ಲಿ ಎಷ್ಟು ನೀವು ಬಾಡಿಗೆ ಪಡಿತೀರಾ ಡೈಲಿ? ಯಾಕಂದ್ರೆ ಟ್ರಾಫಿಕ್ನ ಅವಾಯ್ಡ್ ಮಾಡ್ಕೊಂಡು ಆ ಸ್ಪಾಟ್ಗೆ ಹೋಗ್ಬೇಕು, ಎಷ್ಟು ಅರ್ನ್ ಮಾಡ್ತೀರಾ? ಇಲ್ಲ, ಒಂದು ನಾವು ಓಲಾ ಊಬರ್ ಹೋಗೋಲ್ಲ ಮೇಡಮ್, ನಮಗೆ ಹೋಗೋಕ್ಕೆ ಬರಲ್ಲ, ಅದು ನಮಗೆ ಅಷ್ಟು ಐಡಿಯಾ ಇಲ್ಲ. ನಾವು ಮೀಟ್ರ್ ಹಾಕೊಂಡು ಓಡಿಸ್ತೀನಿ. ಅದಕ್ಕೆ ನಾವು ಅಲ್ಲಿ ಒಂದು 10-20 ನಿಮಿಷ, ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಓಲಾ ಊಬರ್ ಇದ್ರೆ ಅವ್ರಿಗೆ ಬಾಡಿಗೆ ಚಿಕ್ಕ ಬರ್ತಾರೆ, ನಮಗೆ ಇಲ್ಲ ಮೇಡಮ್. ಈ ಹಿಂದೆ ಬೆಂಗಳೂರು ಹೇಗಿತ್ತು, ಈಗ ಹೇಗಾಗಿದೆ? ಇವಾಗ ಭಾಳ ಬದಲಾವಾಗಿದೆ ಮೇಡಮ್. ಆವಾಗ ಇದ್ದಿದ್ದು ಇವಾಗ ಭಾಳ ಬದಲಾವಾಗಿದೆ. ವಾಹನಗಳಾಗಿ ಎಷ್ಟಿತ್ತು? ಅದು ಆವಾಗ ಟ್ರಾಫಿಕ್ ಇಲ್ಲ ಮೇಡಮ್. ನಾವು ಈ ಕಡೆ ಬಂದರೆ ಆರಾಮಾಗಿ ಹೋಗ್ಬೋದು ಬರ್ಬೋದು. ಇವಾಗ ಮೋರ್ ಜಾಸ್ತಿ ಇದೆ ಟ್ರಾಫಿಕ್. ಹೇಗಾಗ್ಬೋದು? ಮುಂದೆ ಟ್ರಾಫಿಕ್ ಜಾಸ್ತಿ ಆಗ್ತದೆ ಮೇಡಮ್, ಮುಂದೆಗೆ ಇನ್ನೂ ಜಾಸ್ತಿ ಆಗ್ತದೆ. ಒಂದು ಮನೆಯಲ್ಲಿ 4 ಟೂ ವೀಲರ್, ಟ್ರಾಫಿಕ್ ಜಾಸ್ತಿ, ಕಾರುಗಳು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಗೌರ್ಮೆಂಟ್ ಏನು ಕ್ರಮ ಕೈಗೊಳ್ಬೇಕು? ಗೌರ್ಮೆಂಟ್ ಏನು ಮಾಡ್ತಾರೆ ಮೇಡಮ್? ಯಾರನ್ನ ಬರಲಿ ನೋಡಿ. ಇವಾಗ ನಾವು ಸದ್ಯಾಗೆ ನಾವು ಬಿಸ್ನೆಸ್ಸು ಸ್ವಲ್ಪ ನಮಗೆ ಸ್ವಲ್ಪ ಈ ಕಡೆ ಇತ್ತು. ಇವಾಗ ರ್ಯಾಬಿಟೋ ಬಂತು. ಆ ರ್ಯಾಬಿಟೋ ಬಂದು ಇನ್ನೂ ಮೋಸ ಆಗಿಬಿಟ್ರು ಮೇಡಮ್. ಏನು ಮಾಡೋದು ಹೇಳಿ? ನಾವು ಯಾರಿಗೆ ಹೇಳಬೇಕು? ರಾಮನಗರ ರೆಡ್ಡಿಗೆ ಹೇಳಿದ್ರೆ ಮಾಡೋಣ ಹೇಳ್ತಾರೆ ಅವ್ರು ಸಾರು. ಏನು ಯಾರು ಸ್ಟೆಪ್ ತೊಗೊಳಲ್ಲ. ರ್ಯಾಬಿಟೋನಲ್ಲಿ ಭಾಳ ಮೋಸ ಇತ್ತು. ಏನು ಮಾಡೋಕ್ಕಾಗಲ್ಲ, ಅದೇವರೇ ನೋಡಬೇಕು. ಏನು ಮಾಡೋಕ್ಕಾಗಲ್ಲ ಮೇಡಮ್. ಟ್ರಾಫಿಕ್ಕು ಜಾಸ್ತಿ ಅಂದರೆ ಬ್ಯಾಂಕ್ ಲೋನ್ ಕೊಟ್ಬಿಡ್ತಾರೆ. ಬ್ಯಾಂಕ್ ಜಾಸ್ತಿ ದುಡ್ಡಿದೆ. ಅದು ಒಂದೊಂದು ಮನೆಯಲ್ಲಿ 4-5 ಜನ ಇದ್ರೆ 4 ಗಾಡಿ 5 ಗಾಡಿ ಇರುತ್ತೆ. ಟ್ರಾಫಿಕ್ ಪಾಪ ಪೊಲೀಸ್ನವರು ಏನೋ ಕಷ್ಟ ಮಾಡ್ತಾರೆ. ಕರ್ನಾಟಕ ಪೊಲೀಸು, ಟ್ರಾಫಿಕ್ನವ್ರು ಇರಲಿ, ಕ್ರೈಮ್ನವ್ರು ಇರಲಿ, ಎಲ್ಲ ಕಷ್ಟ ಮಾಡ್ತಾರೆ. ಅವ್ರು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ನೋಡಿ 1 ಅವರ್ ಹೋಗೋಕ್ಕೆ ಈಗ ಜಯನಗರ್ ಹೋಗಿ ಬರಬೇಕಂದ್ರೆ ಸುಮಾರು 1.5 ಅವರ್ ಆಗುತ್ತೆ. ಇದು ಗ್ಯಾಸ್ ಪ್ರಾಬ್ಲಮ್ಮು. ಈ ವಾರ ಶುರು ಆಗಿತ್ತು ಹಿಂಗ ಒಂದು 4 ಅವರ್ 5 ಅವರ್ ಗ್ಯಾಸ್ಗೆ ಹಿಡಿತದೆ. LPG ಈ CNG ಇಂಡಿಯಾನಲ್ಲಿ ಬರುತ್ತೆ, ಅದು ಸಿಗ್ತಾಯಿದೆ. ನಮ್ಮದು ಎಲ್ಲ LPG 4 ಅವರ್ 5 ಅವರ್ ಕ್ಯೂನಲ್ಲಿ ನಿಲ್ಲಿಸ್ಬೇಕು ಗ್ಯಾಸ್ ಹಿಡಿಯೋಕ್ಕೆ. ಗ್ಯಾಸ್ ಹಿಡ್ಬಿಟ್ಟ ಮೇಲೆ ಆಮೇಲೆ ಬಾಡಿಗೆ ಹಿಡಿದು ನಾವು ನಮ್ಮ ಮಕ್ಕಳಿಗಿಂತಿಗೆ ನಾವು ದುಡಿಬೇಕು. ಅಂದರೆ ತುಂಬ ಕಷ್ಟ ಇದೆ ಮೇಡಮ್. ಹೇಳಿದ್ರೆ ಬ್ಯಾಂಕ್ ಅವರು ಲೋನ್ ಕೊಡೋದ್ರಿಂದ ಪ್ರತಿಯೊಬ್ರು ಕೂಡ ಗಾಡಿನ ಜಾಸ್ತಿ ತೆಗಿತಾ ಇದ್ದಾರೆ ಅಂತ. ಏನು 2,000 ಕೊಟ್ರೆ ನಿಮಗೆ 2 ವೀಲರು, ಒಂದು 10,000 ಕೊಟ್ರೆ ಕಾರ್ ಬಂದ್ಬಿಡ್ತದೆ. ಲೋನ್ ತುಂಬ ದುಡ್ಡಿದೆ ಮೇಡಮ್. ಬಿಸ್ನೆಸ್ನವರು ಯಾರು ತೊಗೊಳ್ತಾ ಇಲ್ಲ ಬ್ಯಾಂಕ್ ಲೋನು. ಈ ವೆಹಿಕಲ್ ಮೇಲೆ ಜಾಸ್ತಿ ಹಾಕ್ತಾರೆ ಅವರು. ಎಷ್ಟು ನೀವು ಶೋರೂಮ್ ಹಾಕ್ತೀರಾ ಅವ್ರಿಗೆಲ್ಲ ಅವರು ಕೊಡ್ತಾರೆ. ಏನಂದ್ರೆ ಲೋನ್ ತಗೊಳ್ಳಿ ಅಂತ. ವೆಹಿಕಲ್ಗಳು ಜಾಸ್ತಿ ಆದಾಗ ಮನುಷ್ಯನ ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿ ಆಗಲ್ಲ, ಯಾಕಂದ್ರೆ ಪೊಲ್ಯೂಷನ್ ಜಾಸ್ತಿ. ನೀವು ಇಷ್ಟು ಸೀನಿಯರ್ ಇದ್ದೀರಿ, ಮೊದಲು ಬೆಂಗಳೂರು ಹೇಗಿತ್ತು, ಈಗ ಹೇಗಿದೆ, ಪೊಲ್ಯೂಷನ್ ಹೇಗಿದೆ? ಪೊಲ್ಯೂಷನ್ ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ಗಾಡಿ ಕಡಿಮೆ ಇದೆ ಸಿಟಿಗೆ. ಈ CNG LPGನಲ್ಲಿ ಸ್ವಲ್ಪ ಪೊಲ್ಯೂಷನ್ ಕಡಿಮೆ. ಪೊಲ್ಯೂಷನ್ ಬಗ್ಗೆ ಏನಿಲ್ಲ. ಅಂದರೆ ಟ್ರಾಫಿಕ್ ಫುಲ್ ಜಾಮ್ ಆಗ್ತಿದೆ. ಪಾಪ ಅವರು ಪೊಲೀಸ್ನವರು ಎಷ್ಟೋ ಮಾಡ್ತಾರೆ. ಅಲ್ಲಿ ಟ್ರಾಫಿಕ್ ಅವರು ಅಲ್ಲಿ ಮಾಡ್ತಾರೆ, ಅವರು ಕೈನಲ್ಲಿ ಆಗಲ್ಲ. ಯಾಕೆಂದರೆ ರೋಡ್ ಎಲ್ಲ ಚಿಕ್ಕದಿದೆ. ಈಗ ಟ್ರಾಫಿಕ್ ಗಾಡಿಗಳು, ಕಾರು, ಆಟೋ, ಬಸ್ಸು, 2 ವೀಲರ್ ಬಂದುಬಿಡ್ತದೆಲ್ಲ. ರೋಡ್ ಅಗಲ ಆಗ್ತಾ ಇಲ್ಲ, ರೋಡ್ ಸೇಮ್ ಇದೆ. ಅವ್ರ ಟ್ರಾಫಿಕ್ ಜಾಸ್ತಿ ಬಂದುಬಿಟ್ಟಿದೆ. ಅದು ಸ್ವಲ್ಪ ನೀವು ಹಾಕಿ ಗಾಡಿ. ಸರ್ಕಾರಕ್ಕೆ ಏನಿಲ್ಲ ಮೇಡಮ್. ಸರ್ಕಾರ ನೋಡಿ, ಯಾರಿದ್ರೆ ನಮ್ಮ ಕಷ್ಟ ನಮಗೆ ಇದೆ. ಯಾರು ಸರ್ಕಾರ ಇದ್ರೂ ನೋಡಿ ಏನು ಕೊಟ್ಟಿಲ್ಲ. ಏನೋ ಅದು ಆವಾಗ ಕರೋನಾ ಟೈಮ್ನಲ್ಲಿ ಒಂದು 5-5 ಸಾವಿರ ಹಾಕಿದ್ರು, ನಮಗೆಲ್ಲ ಕೊಟ್ಟಿದ್ರು ಆವಾಗ ಡ್ರೈವರ್ಗಳಿಗೆ. ಈ ಕಷ್ಟಕ್ಕೆ ಗ್ಯಾಸ್ಗೆ ಎಷ್ಟೋ ತಿಂಗಳಿಂದ ಕಷ್ಟ ನಡೀತದೆ. ಫುಲ್ ಕಷ್ಟ ಮೇಡಮ್, ಫುಲ್ ಕಷ್ಟ. ಇದು ಪರಿಸರ ಸ್ನೇಹಿನೇ. ಅದೆಲ್ಲ ಮಾಮೂಲಿ ಗೊತ್ತಲ್ಲ. ಎಲೆಕ್ಟ್ರಿಕ್ ಅಂದರೆ ಅದರಲ್ಲೇನು ಪೊಲ್ಯೂಷನ್ ಇಲ್ಲ. ಹಂಗಾಗಿ ಇದು ಒಳ್ಳೇದೇನೆ. ಹೊಸ ವಾಹನಗಳು ಬರ್ತಾ ಇದೆ, ಏನು ಹೇಳ್ತೀರಾ? ಜಾಸ್ತಿ ರಸ್ತೆಗೆ ಇಳಿತಾ ಇದೆ. ಬರ್ತಾ ಇವೆ, ಆದರೆ ರೋಡ್ ಕರೆಕ್ಟಾಗಿತ್ತು ಅಂದರೆ ಯಾವುದು ಟ್ರಾಫಿಕ್ ಆಗಲ್ಲ. ರೋಡ್ ನೀಟಾಗಿಲ್ಲ. ಕೆಲವು ಕಡೆ ಎಲ್ಲ ಹಳ್ಳ ಗುಂಡಿಗಳು ಒಂದ್ಸಲ ಹಳ್ಳ ತೋಡ್ತಾರೆ, ಒಂದ್ಸಲ ರೋಡ್ ಮಾಡ್ತಾರೆ, ರೋಡ್ ಮಾಡಿದ ಮೇಲೆ ಹಳ್ಳ ತೋಡ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಯಾರಿಗೂ ಏನು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವ್ರಿಗೆ ಹಳ್ಳ ತೋಡೋರಿಗೆ ರೋಡ್ ಮಾಡ್ತೀವಿ ಅಂತ ಗೊತ್ತಿರಲ್ಲ, ರೋಡ್ ಮಾಡೋರ್ಗೆ ಹಳ್ಳ ತೋಡ್ತೀವಿ ಗೊತ್ತಿರಲ್ಲ. ರೋಡ್ ಮಾಡಿದ ಮೇಲೆ ಫ್ರೆಶ್ ಆಗಿ ರೋಡ್ ಮಾಡಿರ್ತಾರೆ ಹೊಸದಾಗಿ, ನೋಡಿದ್ರೆ ಆಗ ಹಳ್ಳ ತೋಡ್ತಾರೆ. ಮಾಡಿದಾದ್ಮೇಲೆ ಒಂದು 2 ಡೇಸ್ಗೆ ಹಳ್ಳ ತೋಡಿರ್ತಾರೆ. ಬೆಂಗಳೂರು ಮೊದಲು ಹೇಗಿತ್ತು ಸರ್? ಮೊದಲು ಚೆನ್ನಾಗಿತ್ತು ಮೇಡಮ್. ಒಂದು ಗ್ರೀನ್ ಸಿಟಿ, ಇದು ಕೂಲ್ ಸಿಟಿ. ಇವತ್ತು ನೋಡಿ ಹೆಂಗಾಗಿದೆ. ಎಲ್ಲ ವೆಹಿಕಲ್ ಜಾಸ್ತಿ ಇದೆ, ಟ್ರಾಫಿಕ್ ಜಾಸ್ತಿ ಇದೆ. ಬಿಸಿಲು ಬಂದಾಗಂತೂ ಓಡಾಡ್ಸೋದಕ್ಕೆ ಕಡಿಮೆ, ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮುಂದೆ ಏನಾಗ್ಬೋದು ಅಂತಂದರೆ ಒಳ್ಳೆ ಆಡಳಿತ ಬರಬೇಕು, ಒಳ್ಳೆ ಜನಗಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳುವಂಥ ಸರ್ಕಾರ ಬರಬೇಕು.
ಜನಗಳ ಬಗ್ಗೆ ನಾವು ಇದು ಮಾಡಿದ್ರೆ ಅವ್ರಿಗೆ ಅನುಕೂಲ ಮಾಡುವಂಥ ಸರ್ಕಾರವರು ಕೂಡ. ಜಿಲ್ಲೆಗಳಲ್ಲಿ ಏನಿದೆ ಮೇಡಮ್, ಹೆವಿ ದಿನೇ ದಿನೇ ಆದರೂ ಅಂತನೂ ಇನ್ನೂ ಹೆವಿ ಟ್ರಾಫಿಕ್ ಆಗ್ತಲೇ ಇದೆ. ಎಷ್ಟು ಇದು ಡಬಲ್ ರೋಡ್ ಮಾಡಿದ್ರು ಇನ್ನೂ ಹೆವಿ ಟ್ರಾಫಿಕ್ ಆಗ್ತಿದೆ. ಅದರಿಂದ ಎಷ್ಟು ತೊಂದರೆ ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ನೀವು ಜಿಲ್ಲೆಯಿಂದ ಬಂದಿದ್ದೀರಾ ಸರ್. ಈಗ ಕೃಷಿಯನ್ನೇ ಜಿಲ್ಲೆಗಳಲ್ಲಿ ಬಹಳಷ್ಟು ಮಾಡ್ತಾ ಇದ್ರು. ಈ ರಸ್ತೆಗಳು ಮಾಡೋದ್ರಿಂದ, ವಾಹನಗಳು ಹೋಗೋದ್ರಿಂದ ಕೃಷಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಆಗುತ್ತೆ ಮೇಡಮ್, ತುಂಬ ಇದೆ ಅಲ್ವಾ. ಆ ಸೆಕೆ ಗಾಡಿಗಳು ಈಟೆಲ್ಲ ಇರುತ್ತೆ, ಭಯ ಇದಾಗಿ ಅದರಿಂದನೂ ತುಂಬ ಗಿಡಗಳಿಗೂ ಹಾನಿ ಆಗುತ್ತೆ. ಅದು ತುಂಬ ಪ್ರಾಬ್ಲಮ್ ಇಲ್ಲ. ಪೊಲ್ಯೂಷನ್ ಬಗ್ಗೆ ಏನು ಹೇಳ್ತೀರಾ? ಪೊಲ್ಯೂಷನ್ ಏನಂತ ಹೇಳೋಕ್ಕಾಗುತ್ತೆ ಮೇಡಮ್, ಇರೋದಿನ್ನು ಹೆವಿ ಇದೇ ಆಗ್ತಾರೆ ಇದೆಲ್ಲ. ಅವರು ಯಾರ್ಯಾರು ಅಪಾರ್ಟ್ಮೆಂಟಲ್ಲಿ ಇರ್ತಾರೋ ದೇ ಹ್ಯಾವ್ ಟು ಮೇಕ್ ದಟ್ ಒನ್ ಕಾರ್ ಶುಡ್ ಟೇಕ್ ಆಲ್ ದ ಪೀಪಲ್ ವಿಚ್ ಗೋಸ್ ಇನ್ ಒನ್ ಏರಿಯಾ. ಇಫ್ ದೇ ಆರ್ ಡಿಸೈಡ್ ಆನ್ ದಟ್ ದೆನ್ ಇಟ್ ವಿಲ್ ಬಿ ಗುಡ್ ಫಾರ್ ಆಲ್ ಪೀಪಲ್. ಹೊಸ ವಾಹನಗಳು ಬರ್ತಿರೋಂಥದ್ದು, ಹೊಸ ವಾಹನ ಬರ್ತಾ ಇರ್ತಾರಲ್ಲ, ನಾವು ವಿ ಹ್ಯಾವ್ ಟು ಪ್ಲಾನ್ ಇಟ್ ಹೌ ಟು ಟ್ರಾವೆಲ್. ನಮ್ಮ ಕಡೆಯಿಂದ ಯಾವುದು ಗಾಡಿ ಹೋಗ್ತಾರೋ ಒಂದೇ ಜಾಗದಲ್ಲಿ ಹೋಗ್ತಾರೆ, ಒಂದು 5-6 ಜನ ಒಂದೇ ಗಾಡೀಲಿ ಹೋಗ್ತಾನೆ. ಆ ಥರ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಇದೆ. ಅದು ಅವರು BJP ಸರ್ಕಾರ ಇರೋ ಟೈಮಲ್ಲಿ ನಾವು ಅಶೋಕ್ ಸರ್ ಹತ್ರ ಮಾತಾಡಿದ ಆ ಟೈಮಲ್ಲಿ ಇದೇ ಥರ ನಾವು ಡಿಸ್ಕಷನ್ ಬಂದಿದೆ. ಅವತ್ತೊಂದು ಐಡಿಯಾ ಕೊಟ್ಟಿದೆ, ಒಂದು ಅಪಾರ್ಟ್ಮೆಂಟ್ಲೊಂದು IT ಕಂಪ್ನೀಸ್ ಹೋದೊಂದು ಬಸ್ ಕಳಿಸ್ಕೊಡಿ, ಅವತ್ತು ಕಾರ್ ಕಡಿಮೆ ಆಗುತ್ತೆ. ಯಾರು ಮಾಡೋದು? ಈ ತರನೇ ಆದ್ರೆ ಮುಂದೆ ಸಿಟಿಯಲ್ಲಿ ಎಷ್ಟು ಸಮಸ್ಯೆ ಉಲ್ಬಣ ಆಗ್ಬೋದು ಸರ್? ಸಮಸ್ಯೆಗಳು ಇರುತ್ತಲ್ಲ, ನೀವು ಬಂದ್ಬಿಟ್ಟು ಸಮಸ್ಯೆ ಇಲ್ಲನೇ ಹೇಳೋಲ್ಲ. ಸಮಸ್ಯೆ ಇರ್ತದೆ, ಅದಕ್ಕೊಂದು ಸೊಲ್ಯೂಷನ್ ತಗೊಳ್ಬೇಕಲ್ಲ. ಅದು ಪಬ್ಲಿಕ್ ಜೊತೆಗೆ ಗೌರ್ಮೆಂಟ್ ಜೊತೆಗೆ ಪೊಲೀಸ್ 3 ಜನ ಕೂತ್ಕೊಂಡೊಂದು ಸೊಲ್ಯೂಷನ್ ತಗೊಳ್ಬೇಕು. ಅದು ಥರ ಆಟೋಮ್ಯಾಟಿಕ್ ಸಿಗ್ನಲ್ ಸಿಸ್ಟಮ್ ಅದು ಬಂದನ್ನ ಅದು ಯೂಸ್ ಆಗುತ್ತೆ. ಏನಾಗುತ್ತೆ, ಒಂದು ಕಡೆಯಿಂದ ಒಂದು 5 ಗಾಡಿ ಹೋದಕ್ಕೂ 30 ಸೆಕೆಂಡ್ಸ್ ಬಿಡ್ತಾರೆ. ಅದೊಂದು 5 ಸೆಕೆಂಡ್ ಹೋದ್ಮೇಲೆ ಅದು ಆಟೋಮ್ಯಾಟಿಕ್ ಡಿಸ್ಕಂಟಿನ್ಯೂ ಆಗಿ ಇನ್ನೊಂದು ಸೈಡ್ ಓಪನ್ ಆಗಬೇಕು. ಆ ಥರ ಬಂದನ ಟ್ರಾಫಿಕ್ ಸಮಸ್ಯೆಗಳಿಗೆ ಸುಧಾರ ಆಗುತ್ತೆ. ಸರ್, ಆಸ್ ಎ ಆಟೋ ಚಾಲಕರಾಗಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಹಾಗೆಯೇ ದಿನೇ ಹೊಸ ವಾಹನಗಳು ಬರ್ತಾ ಇದೆ. ಸೊ ನೀವು ಆಟೋ ಪ್ರತಿ ವರ್ಷ ಎಷ್ಟೋ ವರ್ಷದಿಂದ ಓಡಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ನಾವು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಒಂದು ಬಾಡಿಗೆ ಹೋಗ್ಬೇಕಂದ್ರೆ 1 ಗಂಟೆ ಟೈಮ್ ಆಗ್ತೈತೆ. ಟ್ರಾಫಿಕ್ ಸಮಯ ಭಾಳ ಇದೆ. ಅದು ರೋಡ್ ಬೇರೆ ಇದು ಬೇರೆ ಆಗಿದೆ. ಎಲ್ಲಿ ನೋಡಿದ್ರೆ ಹಳ್ಳಗಳು, ರೋಡ್ ರಿಪೇರಿಗಳು, ಅಲ್ಲಿಂದ ಜನರಿಗೆ ಭಾಳ ಇದಾಗ್ತೈತೆ ಮೇಡಮ್. ಸರ್, 30 ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಹೇಳಿದ್ರೆ, 30 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ? ಭಾಳ ವ್ಯತ್ಯಾಸ ಇದೆ. 100ಕ್ಕೆ 100 ಇದು ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ ಮೇಡಮ್. ನಿಮ್ಮ ಬಿಸ್ನೆಸ್ಗೆ ಇದು ಎಷ್ಟು ಹೊಡೆತ ಬೀಳುತ್ತೆ? ಭಾಳ ವ್ಯತ್ಯಾಸ ಇದೆ. ಈ ಗ್ಯಾಸ್ ಬೇರೆ ಇದೈತೆ, ಅದು 2 ವೀಲರ್ ಬೇರೆಗಳು ಅದು ಬೇರೆ ಬಿಟ್ಟಿದ್ದಾರೆ. ಆಟೋಗಳಿಗೆ ಕೇಳೋರೆ ಗತಿ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಟೋ ಪರಿಸ್ಥಿತಿ ಅಂತೂ ಹೇಳೇಬೇಡಿ, ಹಂಗಾಗ್ಬಿಟ್ಟಿದೆ ಮೇಡಮ್. ಬೇಕಂದ್ರೆ ನಮ್ಮ ಅಣ್ಣ ವಾಹನಗಳು ಬಂದಾಗ, ಓಲಾ ಉಬರ್ಗಳು ಬಂದಾಗ ನಿಮಗೆ ಇದು ಎಫೆಕ್ಟ್ ಅಲ್ವಾ ಸರ್? ಭಾಳ ಎಫೆಕ್ಟ್ ಆಗಿದೆ ಮೇಡಮ್, ಭಾಳ ಎಫೆಕ್ಟ್ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ ಪ್ರಾಬ್ಲಮ್ 60ಇಂದ 120 150 ಗ್ಯಾಸಿಗೆ ಹೋಯ್ತೈತೆ. ಭಾಳ ತೊಂದರೆ ಆಗಿದೆ ಮೇಡಮ್ ಆಟೋ. ನೋಡಿದ್ರಲ್ಲ ವೀಕ್ಷಕರೇ, ಜನಸಾಮಾನ್ಯರು ಒಂದೊಂದು ರೀತಿಯಾದಂತಹ ತಮ್ಮ ಅನುಭವವನ್ನು ಹೇಳ್ತಾ ಹೋದರು. ಯಾಕಂದರೆ ಹೊಸ ವಾಹನಗಳು ರಸ್ತೆಗೆ ಇಳಿತಾ ಇದೆ, ಆದರೆ ಇದಕ್ಕೆ ಕೆಲವೊಂದು ನಿಯಮಗಳನ್ನು ಜಾರಿ ತರಬೇಕು. ಯಾಕಂದರೆ ಈಗಾಗಲೇ ಮೆಟ್ರೋ ಇದೆ, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ BMTC ಬಸ್ಗಳನ್ನು ಮಹಿಳೆಯರಿಗೆ ಫ್ರೀ ಆಗಿಬಿಟ್ಟಿದೆ. ಟ್ರಾನ್ಸ್ಪೋರ್ಟಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಟ್ರಾಫಿಕನ್ನು ಅವಾಯ್ಡ್ ಮಾಡಬೇಕಾದ್ರೆ ಹೊಸ ವಾಹನಗಳು ಏನು ರಸ್ತೆಗೆ ಇಳಿತವೆ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲದೆ ಪಬ್ಲಿಕ್ ಕೂಡ ಆದಷ್ಟು ವಾಹನಗಳನ್ನು ರಸ್ತೆಗಿಳಿಸೋದನ್ನ ಕಡಿಮೆ ಮಾಡಿ ಈಗಾಗಲೇ ಟ್ರಾನ್ಸ್ಪೋರ್ಟ್ಗಳು ಅಂದರೆ ಮೆಟ್ರೋ ಆಗಿರ್ಬೋದು, BMTC ಬಸ್ ಆಗಿರ್ಬೋದು, KSRTC ಆಗಿರ್ಬೋದು, ಸೊ ಇದಕ್ಕೆ ಡಿಪೆಂಡ್ ಆಗಬೇಕು. ಇದರಿಂದ ನಮ್ಮ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು, ಟ್ರಾಫಿಕನ್ನು ಕಡಿಮೆ ಮಾಡ್ಬೋದು. ಅಷ್ಟು ಮಾತ್ರವಲ್ಲದೆ ಆರೋಗ್ಯಕ್ಕೆ ಏನು ಈಗಾಗಲೇ ಹಾನಿ ಆಗ್ತಾ ಇದೆ ಅದು ಕೂಡ ನಾವು ಆರೋಗ್ಯಕರವಾಗಿರಬಹುದು ಅನ್ನೋದು ಜನರ ಅಭಿಪ್ರಾಯವಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.